Next problem number 3. If f from R to R and g from R to R be two functions. Number 3. If f from R to R and g from R to R be two functions given by. If f from R to R and g from R to R be two functions given by. F of x is equal to modulus of x. F of x is equal to modulus of x. And g of x equal to greatest integer of x. Last year bandide namagadu greatest integer function. So f of x equal to mod x and g of x equal to greatest integer of x. Full stop. Find g composition f of minus 1 by 2 and f composition g of minus 1 by 2. Find g composition f of minus 1 by 2 and f composition g of minus 1 by 2. ಈ ಕ್ವಶನ್ ಮಾರ್ಚ್ 2016 ಅಲ್ಲಿ 3 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಮಾರ್ಚ್ 2016 ಅಲ್ಲಿ 3 ಮಾರ್ಕಿಗೆ ಕೇಳಿರುವಂತ ಕ್ವಶನ್. ಅವ್ರು ನಮ್ಗೆ ಎಫ್ ಆಫ್ ಎಕ್ಸ್ ಮತ್ತೆ ಜಿ ಆಫ್ ಎಕ್ಸ್ ಅನ್ನ ಕೊಟ್ಟಿದ್ದಾರೆ. ನಮಗೆ ನಾವು ಜಿ ಕಾಂಪೊಸಿಷನ್ ಎಫ್ ಆಫ್ ಮೈನಸ್ 1 by 2 ನ ಫೈಂಡ್ ಔಟ್ ಮಾಡಬೇಕು. ಎಫ್ ಕಾಂಪೊಸಿಷನ್ ಜಿ ಆಫ್ ಮೈನಸ್ 1 by 2 ನ ಫೈಂಡ್ ಔಟ್ ಮಾಡಬೇಕು. ಇದೇನಿಲ್ಲ, ಎಕ್ಸ್ ಜಿ ಕಾಂಪೊಸಿಷನ್ ಎಫ್ ಆಫ್ ಎಕ್ಸ್ ನ ಫೈಂಡ್ ಔಟ್ ಮಾಡೋಣ. ಎಕ್ಸ್ ಗೆ ಮೈನಸ್ 1 by 2 ಅಂತ ವ್ಯಾಲ್ಯೂ ಕೊಡೋಣ ಅಷ್ಟೇ. ಎಫ್ ಕಾಂಪೊಸಿಷನ್ ಜಿ ಆಫ್ ಎಕ್ಸ್ ಹೆಂಗ ಆಲ್ರೆಡಿ ಮಾಡಿದ್ವಿ ಎರಡು ಪ್ರಾಬ್ಲಮ್ ಅಲ್ಲಿ. ಸೊ ಎಫ್ ಕಾಂಪೊಸಿಷನ್ ಜಿ ಆಫ್ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಲಾಸ್ಟ್ ಗೆ ಎಕ್ಸ್ ಅನ್ನ ಮೈನಸ್ 1 by 2 ಇಂದ ರೀಪ್ಲೇಸ್ ಮಾಡೋಣ ಅಷ್ಟೇ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್. ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ಮಾಡ್ಯುಲಸ್ ಆಫ್ ಎಕ್ಸ್. ಪ್ರಾಬ್ಲಮ್ ಮಾಡೋಕ್ಕಿಂತ ಮುಂಚೆ ನನಗೆ ಮಾಡ್ಯುಲಸ್ ಫಂಕ್ಷನ್ ಅಂದ್ರೆ ಏನಂತ ಬೇಕು, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂದ್ರೆ ಏನಂತ ಬೇಕು, ಲಾಸ್ಟ್ ಇಯರ್ ಕಲ್ತಿರೋದು ನೀವು. ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಅಂದ್ರೆ ಈ ಮಾಡ್ಯುಲಸ್ ಒಳಗೆ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ನಂಬರು, ಬಟ್ ಅದ್ರ ವ್ಯಾಲ್ಯೂ ಮಾತ್ರ ಪಾಸಿಟಿವ್. ಬಿಕಾಸ್ ಮಾಡ್ಯುಲಸ್ ಆಫ್ ಮೈನಸ್ 2 ಅಂದ್ರೂ 2a, ಮಾಡ್ಯುಲಸ್ ಆಫ್ 2 is also 2. ಓಕೆ, ಮಾಡ್ಯುಲಸ್ ಆಫ್ ಮೈನಸ್ 2 is 2, ಮಾಡ್ಯುಲಸ್ ಆಫ್ 2 is 2. ಸೊ ಮಾಡ್ಯುಲಸ್ ಒಳಗೆ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, that value is always positive. So in a greatest integer of x, ಬೇಕನ what is greatest integer of x ಬೇಕು, ಲಾಸ್ಟ್ ಇಯರ್ ಕಲ್ತಿದ್ದೀರಾ. ಸೊ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂದ್ರೆ ಈಗ ನಂಬರ್ಗಳಿಂದ ನೀವು 1 ಇಂದ 1.9999 so on ಇದರ ಒಳಗಿನ ಯಾವುದೇ ವ್ಯಾಲ್ಯೂ ಬರೆದ್ರು ಕೂಡ ಅದರ ವ್ಯಾಲ್ಯೂ 0. For example, greatest integer of 0.5 is 0. Greatest integer of 0.7 is 0. Greatest integer of 0.1 is 0. So 0 ಇಂದ 0.9999 so on ಅಲ್ಲಿವರೆಗೂ ವ್ಯಾಲ್ಯೂ 0. 1 ಇಂದ 1.999 so on ಇಲ್ಲಿವರೆಗೂ ವ್ಯಾಲ್ಯೂ 1. Greatest integer of 1.1 is 1. Greatest integer of 1.2 is 1. Greatest integer of 1.3 is 1. So last year ಕಲ್ತಿರೋದಿರಾ. ಇನ್ನ ಮೈನಸ್ 1 ಇಂದ ಮೈನಸ್ 1 ಇಂದ ಅಪ್ ಟು 0 ಗಿಂತ ಸ್ವಲ್ಪ ಹಿಂದೆ ಮೈನಸ್ 1 ವ್ಯಾಲ್ಯೂ ಮೈನಸ್ 1. ಬಿಕಾಸ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ ಮೈನಸ್ 0.5 ಈಸ್ ಮೈನಸ್ 1. ಗ್ರೇಟೆಸ್ಟ್ ಇಂಟಿಜರ್ ಆಫ್ ಮೈನಸ್ 0.7 ಈಸ್ ಮೈನಸ್ 1. ಈ ತರ. ಸೊ 0 ಇಂದ 1 ತನಕ ನೀವು ಗ್ರೇಟೆಸ್ಟ್ ಇದನ್ನ ಓದುವಂಥದ್ದು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್, ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್. ಸೊ ಈ ಎಕ್ಸ್ ನೀವು 0 ಇಂದ 1 ತನಕ ಯಾವುದೇ ವ್ಯಾಲ್ಯೂ ಕೊಟ್ಟರು ಅದ್ರ ವ್ಯಾಲ್ಯೂ 1. 1 ಇಂದ 2 ತನಕ ಏನೇ ಕೊಟ್ಟರು ಅದ್ರ ವ್ಯಾಲ್ಯೂ 2. ಮೈನಸ್ 1 ಇಂದ 0 ತನಕ ಏನೇ ಕೊಟ್ಟರು ಅದ್ರ ವ್ಯಾಲ್ಯೂ ಮೈನಸ್ 1. ಸೊ ದಟ್ ಈಸ್ ದಿ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಸ್ಟಾರ್ಟ್ ಮಾಡೋಣ. ಫಸ್ಟ್ ಜಿ ಕಾಂಪೊಸಿಷನ್ ಎಫ್ ಆಫ್ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಅವರು ಜಿ ಕಾಂಪೊಸಿಷನ್ ಎಫ್ ಆಫ್ ಮೈನಸ್ 1 by 2 ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದು. ಲಾಸ್ಟ್ ಎಕ್ಸ್ ಅನ್ನ ಮೈನಸ್ 1 by 2 ಇಂದ ರೀಪ್ಲೇಸ್ ಮಾಡೋಣ ಅಷ್ಟೇ. ಸ್ಟಾರ್ಟ್ ಮಾಡೋಣ. ಸೊ ಜಿ ಕಾಂಪೊಸಿಷನ್ ಎಫ್ ಆಫ್ ಎಕ್ಸ್ ಡೆಫಿನೇಷನ್ ಪ್ರಕಾರ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಇದೆ. ಸೊ ಡೆಫಿನೇಷನ್ ಪ್ರಕಾರ ದಟ್ ಈಸ್ ಜಿ ಆಫ್ ಎಫ್ ಆಫ್ ಎಕ್ಸ್. ಇದು ಗ್ರೇಟೆಸ್ಟ್ ಫಂಕ್ಷನ್ ಅಲ್ಲ, ಇದು ಜಸ್ಟ್ ಅ ಬ್ರಾಕೆಟ್. ಸೊ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಇದೆ. ಸೊ ಅವ್ರು ಕೊಟ್ಟ ಪ್ರಕಾರ ಎಫ್ ಆಫ್ ಎಕ್ಸ್ ಅಂದ್ರೆ ಗ್ರೇಟೆಸ್ಟ್ ಇಂಟಿಜರ್, ಎಫ್ ಆಫ್ ಎಕ್ಸ್ ಅಂದ್ರೆ ಮಾಡ್ಯುಲಸ್ ಆಫ್ ಎಕ್ಸ್. ಹಾಗಾದ್ರೆ ಜಿ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಅಂತ, ಜಿ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಅಂತ, ಕರೆಕ್ಟಾ?
ಸೊ ಅವ್ರು ಕೊಟ್ಟ ಪ್ರಕಾರ ಜಿ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಅಂತ. ಸೊ ಜಿ ಆಫ್ ಎಫ್ ಆಫ್ ಎಕ್ಸ್ ಬೇಕಿತ್ತು ನಮಗೆ. ಜಿ ಆಫ್ ಎಫ್ ಆಫ್ ಎಕ್ಸ್ ಗೆ ಡೆಫಿನೇಷನ್ ಯೂಸ್ ಮಾಡಿದೆ. ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಬೇಕು ನನಗೆ. ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಗೆ ಡೆಫಿನೇಷನ್ ಯೂಸ್ ಮಾಡಿದೆ. ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಇತ್ತು. ಇವಾಗ ಎಫ್ ಆಫ್ ಎಕ್ಸ್ ಅಂದ್ರೆ ಮಾಡ್ಯುಲಸ್ ಆಫ್ ಎಕ್ಸ್ ಬರುತ್ತೆ. ಈಗ ಜಿ ಆಫ್ ಎಕ್ಸ್ ಗೆ ಬನ್ನಿ. ಜಿ ಆಫ್ ಎಕ್ಸ್ ಅಂದ್ರೆ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್. ಇಲ್ಲಿ ಎಕ್ಸ್ ಇದ್ರೆ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ ಒಳಗಡೆ ಎಕ್ಸ್. ಬಟ್ ನಾವೇನ್ ಮಾಡಿದ್ವಿ, ಎಕ್ಸ್ ಅನ್ನ ಮಾಡ್ಯುಲಸ್ ಆಫ್ ಎಕ್ಸ್ ಇಂದ ರಿಪ್ಲೇಸ್ ಮಾಡಿದ್ವಿ. ಇಲ್ಲೂ ಕೂಡ ಎಕ್ಸ್ ಅನ್ನ ಮಾಡ್ಯುಲಸ್ ಆಫ್ ಎಕ್ಸ್ ಇಂದ ರಿಪ್ಲೇಸ್ ಮಾಡಬೇಕು. ಆಗ ಅದು ಗ್ರೇಟೆಸ್ಟ್ ಇಂಟೀಜರ್ ಆಫ್ ಮಾಡ್ಯುಲಸ್ ಎಕ್ಸ್ ಅಂತ ಆಯ್ತು. ಗ್ರೇಟೆಸ್ಟ್ ಇಂಟೀಜರ್ ಆಫ್ ಮಾಡ್ಯುಲಸ್ ಎಕ್ಸ್. ಸೊ ಇಲ್ಲಿ ಎಕ್ಸ್ ಇದ್ರೆ ಇಲ್ಲಿ ಎಕ್ಸ್, ಇಲ್ಲಿ mod ಎಕ್ಸ್ ಇದ್ರೆ ಇಲ್ಲಿ mod ಎಕ್ಸ್. ಅದನ್ನೇ ಆಗಿದೆ ಗ್ರೇಟೆಸ್ಟ್ ಜಿ ಆಫ್ modulus of x is greatest integer of modulus of x. That is the g composition f of x. But ನಮಗೆ ಬೇಕಿರೋದೇನು, g composition f of -1/2 ಅಂತ. ನಾವೇನ್ ಮಾಡಬೇಕು, x ಅನ್ನ -1/2 ಇಂದ ರಿಪ್ಲೇಸ್ ಮಾಡಬೇಕು. ಆಗ ಅದು ಗ್ರೇಟೆಸ್ಟ್ ಇಂಟೀಜರ್ ಆಫ್ ಮಾಡ್ಯುಲಸ್ ಆಫ್ -1/2 ಅಂತ. ಗ್ರೇಟೆಸ್ಟ್ ಇಂಟೀಜರ್ ಆಫ್ ಮಾಡ್ಯುಲಸ್ ಆಫ್ -1/2 ಅಂತ. What is modulus of -1/2 is 1/2. So modulus ಒಳಗೆ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಅದರ ಆನ್ಸರ್ ಪಾಸಿಟಿವ್. ಸೊ ಗ್ರೇಟೆಸ್ಟ್ ಇಂಟೀಜರ್ ಆಫ್ modulus of 1/2, modulus of -1/2 is 1/2. ಹಾಗಾದ್ರೆ ಗ್ರೇಟೆಸ್ಟ್ ಇಂಟೀಜರ್ ಆಫ್ 1/2 ಅಂತ ಆಯ್ತು. 1/2 ಅಂದ್ರೆ 0.5. 1/2 ಅಂದ್ರೆ 0.5. ನಾನು ಈಗಷ್ಟೇ ಹೇಳಿದೆ 0 ಇಂದ 1 ತನಕ ಗ್ರೇಟೆಸ್ಟ್ ಇಂಟೀಜರ್ ಒಳಗೆ ಏನೇ ವ್ಯಾಲ್ಯೂ ಬಂದರೂ ಕೂಡ ಅದರ ವ್ಯಾಲ್ಯೂ 0. 0 ಇಂದ 1 ತನಕ 0, 1 ಇಂದ 2 ತನಕ 1, 2 ಇಂದ 3 ತನಕ 2, -1 ಇಂದ 0 ತನಕ -1 ಈ ತರ. ಸೊ ಗ್ರೇಟೆಸ್ಟ್ ಇಂಟೀಜರ್ ಆಫ್ 0.5 ದಟ್ ಈಸ್ 0 ಅಂತ. 0.5. Greatest integer of 0.1 is 0, 0.2 is 0, 0.3 is 0. In the same way, greatest integer of 0.5 is 0 ಅಂತ. ಸೊ ಮೊದಲು ಜಿ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಗೆ ಡೆಫಿನೇಷನ್ ಯೂಸ್ ಮಾಡಿದೆ. ಎಫ್ ಆಫ್ ಎಕ್ಸ್ ಅಂದ್ರೆ ಮಾಡ್ಯುಲಸ್ ಆಫ್ ಎಕ್ಸ್ ಬರದೆ. ಆಗೋದು ಜಿ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ಇತ್ತು. ಜಿ ಆಫ್ ಎಕ್ಸ್ ಅಂದ್ರೆ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್. ಆಬ್ವಿಯಸ್ಲಿ ಜಿ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್ ಅಂದ್ರೆ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್. ನನಗೆ ಬೇಕಿರೋದು ಜಿ ಕಾಂಪೋಸಿಷನ್ ಎಫ್ ಆಫ್ -1/2. ಸೊ ಎಕ್ಸ್ ಅನ್ನ -1/2 ಇಂದ ರಿಪ್ಲೇಸ್ ಮಾಡಿದೆ. ಇಲ್ಲೂ ಕೂಡ -1/2 ಇಂದ ರಿಪ್ಲೇಸ್ ಮಾಡಿದೆ. ದಿ ಮಾಡ್ಯುಲಸ್ ಆಫ್ -1/2 is +1/2. ಗ್ರೇಟೆಸ್ಟ್ ಇಂಟೀಜರ್ ಆಫ್ 1/2 is 0. ಮುಗೀತು. ನೆಕ್ಸ್ಟ್ ಎಫ್ ಕಾಂಪೋಸಿಷನ್ ಜಿ ಆಫ್ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಎಫ್ ಕಾಂಪೋಸಿಷನ್ ಜಿ ಆಫ್ ಎಕ್ಸ್. ನೆಕ್ಸ್ಟ್ ಎಫ್ ಕಾಂಪೋಸಿಷನ್ g of x equal to definition ಪ್ರಕಾರ f of g of x ಅಂತ. f of g of x. so g of x ಅಂದ್ರೆ greatest integer of x. ಹಾಗಾದು f of greatest integer of x ಅಂತ. f of greatest integer of x ಅಂತ. so f of g of x definition ಪ್ರಕಾರ f composition g of x ಡೆಫಿನೇಷನ್ ಪ್ರಕಾರ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಇತ್ತು. ಸೊ ಜಿ ಆಫ್ ಎಕ್ಸ್ ಅಂದ್ರೆ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಬರುತ್ತೆ. ಈಗ ಸೀದಾ ಎಫ್ ಆಫ್ ಎಕ್ಸ್ ಅನ್ನು ಅಬ್ಸರ್ವ್ ಮಾಡೋಣ. ಎಫ್ ಆಫ್ ಎಕ್ಸ್ ಅಂದ್ರೆ ಮಾಡ್ಯುಲಸ್ ಆಫ್ ಎಕ್ಸ್. ಇದಕ್ಕೆ ಮಾಡ್ಯುಲಸ್ ಹಾಕ್ಬೇಕು ಅಷ್ಟೇ. ಇಲ್ಲಿ ಏನಿದೆಯೋ ಅದಕ್ಕೆ ಮಾಡ್ಯುಲಸ್ ಹಾಕ್ಬೇಕು. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ದಟ್ ಸೇಮ್ ಎಕ್ಸ್. ಸೊ ನಾವೇನ್ ಮಾಡಿದ್ವಿ, ಎಕ್ಸ್ ಅನ್ನ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಇಂದ ರೀಪ್ಲೇಸ್ ಮಾಡಿದ್ವಿ. ಅಂದಮೇಲೆ ಇಲ್ಲೂ ಕೂಡ ಎಕ್ಸ್ ಅನ್ನ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಇಂದ ರೀಪ್ಲೇಸ್ ಮಾಡಬೇಕು. ಆಗ ಅದು ಮಾಡ್ಯುಲಸ್ ಆಫ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಅಂತ. ಸರಿಯಲ್ಲ? ಎಫ್ ಆಫ್ ಎಕ್ಸ್ ಅಂದ್ರೆ ಮಾಡ್ಯುಲಸ್ ಆಫ್ ಎಕ್ಸ್. ಇದೇ ನಂಬರ್ ಮಾಡ್ಯುಲಸ್ ಹಾಕ್ಬೇಕು ಅಷ್ಟೇ. ಎಫ್ ಆಫ್ ಎಕ್ಸ್ ಇಸ್ ಮಾಡ್ಯುಲಸ್ ಆಫ್ ಎಕ್ಸ್. ಬಟ್ ನಾವೇನ್ ಮಾಡಿದ್ವಿ, ಎಫ್ ಆಫ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಅಂದ್ರೆ ಇದಕ್ಕೆ ಮಾಡ್ಯುಲಸ್ ಹಾಕ್ಬೇಕು. ಮಾಡ್ಯುಲಸ್ ಆಫ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್. f of x is modulus of x. f of greatest integer of x is modulus of greatest integer of x. So ಈಗ ಇದು f composition g of x. ಬಟ್ ನಮಗೆ ಬೇಕಿರೋದು f composition g of -1/2. ಸೊ ಅಂದ್ರೆ modulus of greatest integer of -1/2 ಅಂತ. ಸೊ x ಅನ್ನ -1/2 ಇಂದ ರಿಪ್ಲೇಸ್ ಮಾಡಿ. ಇಲ್ಲೂ ಕೂಡ x ಅನ್ನ -1/2 ಇಂದ ರಿಪ್ಲೇಸ್ ಮಾಡಿ. ಈಗ ಇಲ್ಲಿ ಗ್ರೇಟೆಸ್ಟ್ ಇಂಟೀಜರ್ ಆಫ್ -1/2 ಅಂದ್ರೆ -0.5. ಗ್ರೇಟೆಸ್ಟ್ ಇಂಟೀಜರ್ ಆಫ್ -1/2 ದಟ್ ಇಸ್ -0.5. ಅದ್ರ ವ್ಯಾಲ್ಯೂ ಬೇಕು. ಈಗ ಅಷ್ಟೇ ಹೇಳಿದೆ, 0 ಇಂದ 1 ತನಕ 0, 1 ಇಂದ 2 ತನಕ 2,
0 ಇಂದ 1 ತನಕ 1 0, 1 ಇಂದ 2 ತನಕ 1, 2 ಇಂದ 3 ತನಕ 2, -1 ಇಂದ 0 ತನಕ -1. -1 ಇಂದ 0 ತನಕ ಗ್ರೇಟೆಸ್ಟ್ ಇಂಟಿಜರ್ ಒಳಗೆ ನೀವು ಏನೇ ನಂಬರ್ ಕೊಟ್ಟರು ಕೂಡ ಅದರ ವ್ಯಾಲ್ಯೂ -1. Greatest integer of -0.1 is -1. Greatest integer of -0.2 is -1. In the same way, greatest integer of -0.5 is -1. ಆಗ the modulus of -1 ಅಂತ ಆಯಿತು, and the modulus of -1 is 1. Modulus of -1 is 1. ಮುಗೀತು. ಸೊ ನಾವು f ಕಾಂಪೊಸಿಷನ್ g of x ಗೆ ಡೆಫಿನೇಷನ್ ಯೂಸ್ ಮಾಡಿದೆ. g of x ಅಂದ್ರೆ ಗ್ರೇಟೆಸ್ಟ್ ಇಂಟಿಜರ್ ಆಫ್ x ಬರದೆ, ಇದ್ರ ಜೊತೆ ಕಂಪೇರ್ ಮಾಡಿದಾಗ ಮಾಡ್ಯುಲಸ್ ಆಫ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ x ಅಂತ ಆಯಿತು. x ಅನ್ನ -1/2 ಇಂದ ರಿಪ್ಲೇಸ್ ಮಾಡಿದೆ. ಗ್ರೇಟೆಸ್ಟ್ ಇಂಟಿಜರ್ ಆಫ್ -1/2 ಅಂದ್ರೆ -1, ಮಾಡ್ಯುಲಸ್ ಆಫ್ -1 ಅಂದ್ರೆ 1. ಮುಗೀತು. ಪ್ರಾಬ್ಲಮ್ ನಂಬರ್ 4. Problem number 4. If f from R to R be a function, if f from R to R be a function given by f of x equal to 3 minus x cube whole power 1/3. If f from R to R be a function given by f of x equal to 3 minus x cube whole power 1/3. Find f composition f of x. Find f composition f of x. ಈ ಕ್ವಶನ್ ಜೂನ್ 2015 ಅಲ್ಲಿ 3 ಮಾರ್ಕ್ಸ್ ಕೇಳಿದ್ದಾರೆ. ಜೂನ್ 2015 ಅಲ್ಲಿ 3 ಮಾರ್ಕ್ಸ್ ಕೇಳಿರುವಂತ ಕ್ವಶನ್. ಇಲ್ಲಿ ಎಫ್ ಮತ್ತು ಜಿ ಅನ್ನು ಎರಡು ಫಂಕ್ಷನ್ ಇಲ್ಲ, ಒಂದೇ ಎಫ್ ಮಾತ್ರ. ಸೊ ಅದಕ್ಕೆ ಅದ್ರ ಜೊತೆನೆ ಕಾಂಪೋಸಿಷನ್ ಎಫ್ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್. ಎಫ್ ಮತ್ತು ಜಿ ಎರಡು ಕೂಡ ಒಂದೇ. ಸರಿ, ಜಿ ಅನ್ನೋ ಬೇರೆ ಫಂಕ್ಷನ್ ಇಲ್ಲ, ಇಲ್ಲಿ ಜಿ ಅಂದ್ರೆ ಎಫ್ ಎ. ಸೊ ಎಫ್ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ ನಮ್ಗವರು, ನಾವು ಎಫ್ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸ್ಟಾರ್ಟ್ ಮಾಡೋಣ. ಸೊ ಮೊದಲು ಎಫ್ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ನ ಕನ್ಸಿಡರ್ ಮಾಡೋಣ. f composition f of x is equal to definition ಪ್ರಕಾರ f of x ಅಂತ, f of x ಅಂತ. ಇವಾಗ f of x ನ ಬರೆಯೋಣ. f of x ನ ಬರೆಯೋಣ. that is f of x ಅಂದ್ರೆ 3 minus x cube power 1/3. 3 minus x cube power 1/3 ಅಂತ ಬರುತ್ತೆ. ಸೊ f composition f of x ಅಂದ್ರೆ f of x ನ ಬರದೆ 3 minus x cube whole power 1/3 f of x ಅಂದ್ರೆ ಅದನ್ನ ಬರದೆ. ಈಗ ನಾವು f of 3 minus x cube whole power 1/3 ನ ಫೈಂಡ್ ಔಟ್ ಮಾಡಬೇಕು. f of x ಅಂದ್ರೆ 3 minus x cube whole power 1/3. ಬಟ್ ನಾವೇನ್ ಮಾಡಿದ್ವಿ, x ಅನ್ನ ಈ ನಂಬರ್ ಇಂದ ರಿಪ್ಲೇಸ್ ಮಾಡಿದ್ವಿ. x ಅನ್ನ ನಾವು 3 minus x cube whole power 1/3 ಇಂದ ರಿಪ್ಲೇಸ್ ಮಾಡಿದ್ವಿ. ಅಂದ್ರೆ ಇಲ್ಲಿ ಕೂಡ x ಅನ್ನ ಈ ನಂಬರ್ ಇಂದ ರಿಪ್ಲೇಸ್ ಮಾಡ್ಬೇಕು. ಸೊ 3 ಹಂಗೆ ಇರಬೇಕು, ಈ ಕ್ಯೂಬ್ ಹಂಗೆ ಇರಬೇಕು, ಈ ಹೋಲ್ ಪವರ್ 1/3 ಹಂಗೆ ಇರಬೇಕು. ಈ x ಅನ್ನ ಮಾತ್ರ ನಾನು ಈ ನಂಬರ್ ಇಂದ ರಿಪ್ಲೇಸ್ ಮಾಡ್ಬೇಕು. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸೊ ಮೊದಲು ಎಫ್ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಿದ್ರೆ ಮೊದಲು ಡೆಫಿನೇಷನ್ ಯೂಸ್ ಮಾಡಿದ್ರೆ ಆಗ ಎಫ್ ಆಫ್ ಎಕ್ಸ್ ಅಂತ ಆಯ್ತು. ಎಫ್ ಆಫ್ ಎಕ್ಸ್ ಅಂದ್ರೆ 3 minus x cube whole power 1/3 ಬರದೆ ಆಗೋದು ಎಫ್ ಆಫ್ 3 minus x cube whole power 1/3 ಅಂತ ಆಯ್ತು. ಈಗ ನಾ ಇದನ್ನ ಫೈಂಡ್ ಔಟ್ ಮಾಡಬೇಕು. ಎಫ್ ಆಫ್ ಎಕ್ಸ್ ಅಂದ್ರೆ 3 minus x cube whole power 1/3. ಬಟ್ ನಾವೇನ್ ಮಾಡಿದ್ವಿ, ಎಕ್ಸ್ ಅನ್ನ ಈ ನಂಬರ್ ಇಂದ ರಿಪ್ಲೇಸ್ ಮಾಡಿದ್ವಿ. ಇಲ್ಲೂ ಕೂಡ ಎಕ್ಸ್ ಅನ್ನ ದಟ್ ನಂಬರ್ ಇಂದ ಅದೇ ಸೇಮ್ ನಂಬರ್ ಇಂದ ರಿಪ್ಲೇಸ್ ಮಾಡಬೇಕು. ಹಾಗಾದ್ರೆ ಏನಾಗುತ್ತೆ, 3 minus x ಬದಲಿಗೆ ಈ ನಂಬರು ಅದ್ರ ಕ್ಯೂಬು ಹೋಲ್ ಪವರ್ 1/3 ಅಂತ ಆಗುತ್ತೆ. ಸೊ 3 minus ಸರಿಯಾ, ಎಫ್ ಆಫ್ ಎಕ್ಸ್ ಅಂದ್ರೆ 3 minus x cube whole power 1/3. ಸೊ ಎಫ್ ಆಫ್ 3 minus x cube whole power 1/3 ಅಂದ್ರೆ ಏನಾಗುತ್ತೆ, 3 minus x ಬದಲಿಗೆ ಈ ನಂಬರು ಪೂರ್ತಿ 3 minus x cube whole power 1/3 ಅದಕ್ಕೆ ಪವರ್ 3 whole power 1/3 ಅಂತ ಆಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಸೊ 3 minus
ಎಕ್ಸ್ ಬದಲಿಗೆ ಈ ನಂಬರ್ ಬರೀಬೇಕು ನಾನು 3 ಮೈನಸ್ ಎಕ್ಸ್ ಕ್ಯೂಬ್ ಪವರ್ 1/3. ಸೊ ಇದಕ್ಕೆ ಇವಾಗ ಕ್ಯೂಬ್ ಆಗುತ್ತೆ. ಸೊ ಇದಿಷ್ಟಕ್ಕೂ ಹೋಲ್ ಪವರ್ 1/3 ಅಂತ ಆಗುತ್ತೆ. ಹೋಲ್ ಪವರ್ 1/3 ಅಂತ. ಎಕ್ಸ್ ಅನ್ನ ಕರೆಕ್ಟ್ ಅಬ್ಸರ್ವ್ ಮಾಡಿ. 3 ಹಂಗೆ ಇದೆ, ಈ ಕ್ಯೂಬ್ ಹಂಗೆ ಇದೆ, ಈ ಪವರ್ 1/3 ಹಂಗೆ ಇದೆ. ಜಸ್ಟ್ ಎಕ್ಸ್ ಅನ್ನು ಮಾತ್ರ ನಾನು ಈ ನಂಬರ್ ಇಂದ ರಿಪ್ಲೇಸ್ ಮಾಡಿದೆ. ಎಕ್ಸ್ ಬದಲಾಗಿ ಈ ನಂಬರ್, ಎಕ್ಸ್ ಬದಲಾಗಿ 3 ಮೈನಸ್ ಎಕ್ಸ್ ಕ್ಯೂಬ್ ಹೋಲ್ ಪವರ್ 1/3 ನಂಬರ್. ಸೊ ಇವಾಗ ಕ್ಯೂಬು ಮತ್ತೆ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಯ್ತು. ಕ್ಯೂಬು ಮತ್ತೆ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಗಬೇಕು. ಏನ್ ಬೇಕು ನನಗೆ 3 ಮೈನಸ್ ಎಕ್ಸ್ ಕ್ಯೂಬ್ ಹೋಲ್ ಪವರ್ 1/3 ಮಿನಿಟ್. ಕರೆಕ್ಟಾ? ಹೋಲ್ ಪವರ್ 1/3 ಮಿನಿಟ್. ಹೋಲ್ ಪವರ್ 1/3 ಮಿನಿಟ್. ಹೋಲ್ ಪವರ್ 1/3 ಮಿನಿಟ್. ಕರೆಕ್ಟಾ? ಸೊ ಇವೆರಡನ್ನ ಕ್ಯಾನ್ಸಲ್ ಮಾಡಬಾರದು. ಯಾಕಂದ್ರೆ ಈ ಕ್ಯೂಬ್ ಇರೋದು ಇಲ್ಲಿ ಇದಿಷ್ಟಕ್ಕೆ ಮಾತ್ರ, ಈ 3 ಕ್ಯೂಬ್ ಇಲ್ಲ. ಸೊ ಇಷ್ಟಕ್ಕೆ ಮಾತ್ರ ಕ್ಯೂಬ್ ಅದು, ಸರಿಯಾ? ಸೊ ಇದು ಕ್ಯಾನ್ಸಲ್ ಆಗಲ್ಲ, ಯಾಕಂದ್ರೆ 3 ಇದಕ್ಕೆ ಸೇರಿ ಹೋಲ್ ಪವರ್ 1/3. ಸೊ ಇವಾಗ +3 ಮತ್ತೆ -3 ಕ್ಯಾನ್ಸಲ್ ಆಗಬೇಕು. ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತು. ಆಗ ಎಕ್ಸ್ ಕ್ಯೂಬ್ ಪವರ್ 1/3 ಅಂತ ಆಯ್ತು. ಈಗ ಈ ಕ್ಯೂಬ್ ಮತ್ತೆ ಕ್ಯೂಬ್ ರೂಟ್ ಹೋಯ್ತು, ಮಿಕ್ಕಿದ ನನಗೆ ಎಕ್ಸ್ ಅಂತ. ಸೊ ಎಫ್ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಅಂದ್ರೆ ಎಫ್ ಆಫ್ ಎಕ್ಸ್ ಅಂತ ಆಯ್ತು, ಸರಿಯಾ? ಎಫ್ ಆಫ್ ಎಕ್ಸ್ ಅಂತ ಆಯ್ತು. ಸೊ ನಾನೇನ್ ಮಾಡಿದೆ, ಎಫ್ ಆಫ್ ಎಕ್ಸ್ ಅಂದ್ರೆ ಅವ್ರು ಕೊಟ್ಟ ಪ್ರಕಾರ 3 ಮೈನಸ್ ಎಕ್ಸ್ ಕ್ಯೂಬ್ ಹೋಲ್ ಪವರ್ 1/3 ಅದನ್ನು ಬರದೆ. 3 ಮೈನಸ್ ಎಕ್ಸ್ ಕ್ಯೂಬ್ ಹೋಲ್ ಪವರ್ 1/3 ಅದನ್ನ ಬರದೆ. ಇವಾಗ ಎಫ್ ಆಫ್ 3 ಮೈನಸ್ ಎಕ್ಸ್ ಕ್ಯೂಬ್ ಹೋಲ್ ಪವರ್ 1/3 ಅಂತ ಆಯ್ತು. ಎಫ್ ಆಫ್ ಎಕ್ಸ್ ಅಂದ್ರೆ 3 ಮೈನಸ್ ಎಕ್ಸ್ ಕ್ಯೂಬ್ ಹೋಲ್ ಪವರ್ 1/3. ಕರೆಕ್ಟಾ? ನಾವೇನ್ ಮಾಡಿದ್ವಿ, ಎಕ್ಸ್ ಅನ್ನ ಈ ನಂಬರ್ ಇಂದ ರಿಪ್ಲೇಸ್ ಮಾಡಿದ್ವಿ. ಇಲ್ಲೂ ಕೂಡ ಎಕ್ಸ್ ಅನ್ನ ಅದೇ ನಂಬರ್ ಇಂದ ರಿಪ್ಲೇಸ್ ಮಾಡ್ಬೇಕು. ಅಂದ್ರೆ 3 ಇರ್ಲೇಬೇಕು, ಬರದೆ. ಇವಾಗ ಎಕ್ಸ್ ಬದಲಿಗೆ ಈ ನಂಬರ್ ಬರದೆ 3 ಮೈನಸ್ ಎಕ್ಸ್ ಕ್ಯೂಬ್ ಪವರ್ 1/3 ಬರದೆ. ಕ್ಯೂಬ್ ಇರ್ಲೇಬೇಕು, ಹಾಕದೆ. ಹೋಲ್ ಪವರ್ 1/3 ಇರ್ಲೇಬೇಕು, ಬರದೆ. ಹೋಲ್ ಪವರ್ 1/3 ಇರ್ಲೇಬೇಕು, ಬರದೆ. ಆಗ ಈ ಕ್ಯೂಬ್ ರೂಟ್ ಕ್ಯೂಬ್ ಕ್ಯಾನ್ಸಲ್ ಆಯ್ತು, ಕ್ಯಾನ್ಸಲ್ ಮಾಡಿದೆ. ಈ +3 -3 ಕ್ಯಾನ್ಸಲ್ ಆಯ್ತು, ಕ್ಯಾನ್ಸಲ್ ಮಾಡಿದೆ. ಮೈನಸ್ ಆಫ್ ಮೈನಸ್ ಪ್ಲಸ್ ಅಂದ್ರೆ ಎಕ್ಸ್ ಪ್ಲಸ್ ಆಯ್ತು, ಎಕ್ಸ್ ಕ್ಯೂಬ್ ಪವರ್ 1/3 ಅಂತ ಆಯ್ತು. ಈ ಕ್ಯೂಬ್ ಮತ್ತೆ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆಯ್ತು, ಎಕ್ಸ್ ಮಿಕ್ನ. ಸೊ ಎಫ್ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಬಂತು. ಎಫ್ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಅಂತ ಮುಗಿತು. ಸೊ ಇಲ್ಲಿಗೆ ಈ ಪ್ರಾಬ್ಲಮ್ ಮುಗಿತು, ಸರಿಯಾ? ಸೊ ಇಲ್ಲಿಗೆ 3 ಮಾರ್ಕ್ಸ್ ಕೇಳುವಂತ ಕಾಂಪೋಸಿಷನ್ ಆಫ್ ಫಂಕ್ಷನ್ ಮೇಲೆ 3 ಮಾರ್ಕ್ಸ್ ಕೇಳುವಂತ ಕ್ವಶನ್ಗಳು ಮುಗಿತು. ಈ ಪ್ರಾಬ್ಲಮಿನ ಸ್ಪೆಷಾಲಿಟಿ ನೋಡಿ, ಇಲ್ಲಿವರೆಗೆ ಯಾವತ್ತೂ ಕೂಡ ನಮಗೆ 2 ಫಂಕ್ಷನ್ಗಳ ಕಾಂಪೋಸಿಷನ್ ತೆಗೆದಾಗ ಎಕ್ಸ್ ಅನ್ನೋ ಆನ್ಸರ್ ಬರಲಿಲ್ಲ, ಬೇರೆ ಏನೋ ಆನ್ಸರ್ ಬರ್ತಿದೆ. 3 cos square x, cos of 3x square. ಸೊ ಈ ತರದ ಮಾಡ್ಯುಲಸ್ ಆಫ್ ಎಕ್ಸ್, ಗ್ರೇಟ್ ಏನೋ ಬೇರೆ ತರದ ಆನ್ಸರ್ ಬರ್ತಿದೆ. ಫಸ್ಟ್ ಟೈಮ್ ಎಫ್ ಕಾಂಪೋಸಿಷನ್ ಎಫ್ ಆಫ್ ಎಕ್ಸ್ ಇಕ್ವಲ್ ಎಕ್ಸ್ ಬಂದಿದೆ. ಅಂದ್ರೆ ನಾನು ಇಲ್ಲಿ ಏನು ವ್ಯಾಲ್ಯೂ ಕೊಟ್ಟಿದ್ನೋ ಅದೇ ನಂಗೆ ಆನ್ಸರ್ ಬಂದಿದೆ. ಏನು ಪ್ರೀ ಇಮೇಜ್ ಇದೆಯೋ ಅದೇ ಇಮೇಜ್ ಆಗಿ ಬಂದಿದೆ. ನಾನು ಏನು ವ್ಯಾಲ್ಯೂ ಕೊಟ್ಟಿದ್ದೆ ಅದೇ ವಾಪಸ್ ಬಂದಿದೆ. ಯಾವುದೇ ಒಂದು ಫಂಕ್ಷನ್ ಅಲ್ಲಿ ನಾವು ಕೊಟ್ಟ ವ್ಯಾಲ್ಯೂನ ವಾಪಸ್ ಬಂದ್ರೆ, ಸೊ ಯಾವುದೇ ಒಂದು ಫಂಕ್ಷನ್ ಅಲ್ಲಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್, ಯಾವುದೇ ಒಂದು ಫಂಕ್ಷನ್ ಅಲ್ಲಿ ನಾನು ಕೊಟ್ಟಿದ್ದೆ ವಾಪಸ್ ಬಂದ್ರೆ ಅದಕ್ಕೆ ನಾವು ಐಡೆಂಟಿಟಿ ಫಂಕ್ಷನ್ ಅಂತ ಕರಿತೀವಿ. ಸೊ ಯಾವುದೇ ಒಂದು ಫಂಕ್ಷನ್ ಅಲ್ಲಿ ನಾವು ಏನ್ ಕೊಡ್ತೀವೋ ಅದೇ ನನಗೆ ಔಟ್ಪುಟ್, ಏನ್ ಇನ್ಪುಟ್ ಕೊಡ್ತೀವೋ ಅದೇ ಔಟ್ಪುಟ್ ಆಗಿ ಬಂದ್ರೆ, ಫಂಕ್ಷನ್ ನಾವು ಇನ್ಪುಟ್ ಏನ್ ಕೊಡ್ತೀವೋ ಅದೇ ಔಟ್ಪುಟ್ ಆಗಿ ಬಂದ್ರೆ ನಾವು ಅದನ್ನ ಐಡೆಂಟಿಟಿ ಫಂಕ್ಷನ್ ಅಂತ ಕರಿತೀವಿ. ಸೊ ಈಗ ನಮ್ಮ ಎಫ್ ಕಾಂಪೋಸಿಷನ್ ಎಫ್ ಅನ್ನೋದು ಐಡೆಂಟಿಟಿ ಫಂಕ್ಷನ್ ಅಂತ ಇದೆ. ಯಾವ ಎಫ್ ಕಾಂಪೋಸಿಷನ್ ಎಫ್ ಅನ್ನೋದು ಐಡೆಂಟಿಟಿ ಫಂಕ್ಷನ್ ಅಂತ ಇದೆ. ಈ ತರ 2 ಫಂಕ್ಷನ್ ಇದ್ದಾಗ, ಜಿ ಮತ್ತು ಎಫ್ ಅನ್ನೋ 2 ಫಂಕ್ಷನ್ ಇದ್ದಾಗ ನಾನು ಅವುಗಳ ಕಾಂಪೋಸಿಷನ್ ತೆಗೆದಾಗ ಎಕ್ಸ್ ವಾಪಸ್ ಬಂದ್ರೆ ಆಗ ಜಿ ಕಾಂಪೋಸಿಷನ್ ಎಫ್ ಅನ್ನೋದು ಐಡೆಂಟಿಟಿ ಫಂಕ್ಷನ್ ಆಗುತ್ತೆ. ಆಗ ಈ ಎಫ್ ಅನ್ನೋದು ಜಿಯ ಇನ್ವರ್ಸ್ ಅಥವಾ ಜಿ ಅನ್ನೋದು ಎಫ್ ಇನ ಇನ್ವರ್ಸ್ ಅಂತ ಆಗುತ್ತೆ. ಯಾವುದೇ 2 ಫಂಕ್ಷನ್ಗಳ ಕಾಂಪೋಸಿಷನ್ ತೆಗೆದಾಗ ನನಗೆ ಐಡೆಂಟಿಟಿ ಫಂಕ್ಷನ್ ಸಿಕ್ಕಿದ್ರೆ, ಈಗ ಸಿಕ್ತಲ್ಲ ಹಂಗೆ, ಯಾವುದೇ 2 ಫಂಕ್ಷನ್ಗಳ ಕಾಂಪೋಸಿಷನ್ ತೆಗೆದಾಗ ನಮಗೆ ಐಡೆಂಟಿಟಿ ಫಂಕ್ಷನ್ ಸಿಕ್ಕಿದ್ರೆ, ಯಾವುದೇ 2 ಫಂಕ್ಷನ್ಗಳ ಕಾಂಪೋಸಿಷನ್ ತೆಗೆದಾಗ ನಾನು ಏನು ಇನ್ಪುಟ್ ಕೊಡ್ತೀನೋ ಅದೇ ಔಟ್ಪುಟ್ ಬಂದಾಗ ಆ ಕಾಂಪೋಸಿಷನ್ ಆಫ್ ಫಂಕ್ಷನ್ ಅನ್ನೋದು ಐಡೆಂಟಿಟಿ ಫಂಕ್ಷನ್ ಅಂತ ಆಯ್ತು. ಆಗ ಆ ಯೂಸ್ ಮಾಡೋ 2 ಫಂಕ್ಷನ್ಗಳಲ್ಲಿ ಒಂದಕ್ಕೊಂದು ಇನ್ವರ್ಸ್ ಅಂತ. ನೆಕ್ಸ್ಟ್ ಕಾನ್ಸೆಪ್ಟ್ ಅದೇ.
ಕಾಂಪೋಸಿಷನ್ ಆಫ್ ಫಂಕ್ಷನ್ಗಳು ಐಡೆಂಟಿಟಿ ಫಂಕ್ಷನ್ ಬಂದಾಗ ಆಗ ನಾವು ಯೂಸ್ ಮಾಡಿರೋ ಎರಡು ಫಂಕ್ಷನ್ಗಳು ಒಂದಕ್ಕೊಂದು ಇನ್ವರ್ಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಅದೇ ನಮ್ದು ಇನ್ವರ್ಟಿಬಲ್ ಫಂಕ್ಷನ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ನಮ್ದು ಇನ್ವರ್ಟಿಬಲ್ ಫಂಕ್ಷನ್ಸ್. ಬರೀರಿ invertible functions. Let f from a to b and g from b to a. Let f from a to b and g from b to a be two functions. Let f from a to b and g from b to a be two functions such that g composition f is equal to I. Suffix ಅಲ್ಲಿ ನಾವು ಡೊಮೈನ್ ಬರೀತೀವಿ. ಈ g composition f x ಗೆ ನಾವು x g composition f of x ಅಲ್ಲ, x ಅಂದ್ರೆ set x ಇದೆ. So if g composition f equal to I suffix a and f composition g is equal to I suffix p ಅಂದ್ರೆ y ಅಲ್ಲ, ಇಲ್ಲಿ f composition g of y ಅನ್ನು ಫೈಂಡ್ ಔಟ್ ಮಾಡ್ತೀವಿ ನಾವು. ಪ್ರಾಬ್ಲಮ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ನಮಗೆ. ಎಫ್ ಕಾಂಪೊಸಿಷನ್ ಜಿ ಆಫ್ ವೈ ಅನ್ನು ಫೈಂಡ್ ಔಟ್ ಮಾಡ್ತೀವಿ. ವೈ ಅನ್ನು ಸೆಟ್ ಬಿ ಸೇರಿದೆ ಅಂತ ಈಕ್ವಲ್ ಟು ಐ ಬಿ. ಲೆಟ್ ಎಫ್ ಫ್ರಮ್ ಎ ಟು ಬಿ ಅಂಡ್ ಜಿ ಫ್ರಮ್ ಬಿ ಟು ಎ, ಜಿ ಫ್ರಮ್ ಬಿ ಟು ಎ ಬಿ ಟು ಫಂಕ್ಷನ್ಸ್. ಇಫ್ ಜಿ ಕಾಂಪೊಸಿಷನ್ ಎಫ್ ಇಸ್ ಈಕ್ವಲ್ ಟು ಐ ಅಂಡ್ ಎಫ್ ಕಾಂಪೊಸಿಷನ್ ಜಿ ಈಕ್ವಲ್ ಟು ಐ, then the function f is invertible. ಅಂದ್ರೆ ಇನ್ವರ್ಸ್ ಇರುತ್ತೆ ಅಂತ ಅರ್ಥ ಅದಕ್ಕೆ. And the function f is invertible and g is the inverse of f. And g is the inverse of f. A function f is invertible and g is the inverse of f, or vice versa. ಅಂದ್ರೆ g is invertible and f is the inverse of g. ಅಷ್ಟೇ, ಯಾವ ಒಂದಕ್ಕೊಂದು ಇನ್ವರ್ಸ್ ಅಂಡ್ ವೈಸ್ ವರ್ಸಾ. ಸೊ ಎರಡು ಫಂಕ್ಷನ್ಗಳ ಕಾಂಪೋಸಿಷನ್ ತೆಗೆದಾಗ ಐಡೆಂಟಿಟಿ ಫಂಕ್ಷನ್ ಸಿಕ್ಕಿದ್ರೆ ಅವುಗಳು ಒಂದಕ್ಕೊಂದು ಇನ್ವರ್ಸ್. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.